ಬಂದೇನಹಳ್ಳಿಯ ನಂತರ ಈಗ ಬಂದೇನಹಳ್ಳಿ ಗ್ರಾಮದಲ್ಲಿ ಭಯಾನಕ ಶಬ್ದಕ್ಕೆ ಜನ ತತ್ತರ. ಚಿಂತಾಮಣಿ ತಾಲೂಕಿನ ಚಿಲಕಲನೇರ್ಪು ಹೋಬಳಿ ಕೋರ್ಲಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಂದೇನಹಳ್ಳಿ ಗ್ರಾಮದಲ್ಲಿ ಸುಮಾರು 10 ದಿನಗಳಿಂದ ಭಯಾನಕ ಶಬ್ದಕ್ಕೆ ನೆಮ್ಮದಿ ಇಲ್ಲದಂತಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಗ್ರಾಮದ ಮುಖಂಡ ರಾಮಚಂದ್ರಪ್ಪ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಸುಮಾರು 10 ದಿನಗಳಿಂದ ಭಯಾನಕ ಶಬ್ದವಾಗುತ್ತಿದ್ದು ಹಾಗೂ ನಮ್ಮ ಗ್ರಾಮವು ಬಂಡೆ ಮೇಲೆ ಮನೆಗಳು ನಿರ್ಮಿಸಲ್ಪಟ್ಟಿದ್ದು ಒಮ್ಮೆ ಭಯಾನಕ ಶಬ್ದವಾದಾಗ ಸಿಡಿಲು ಬಡಿದಂತಾಗಿ ಮಿಂಚಿನಂತೆ ಭಾಸವಾಗುತ್ತದೆ. ಮನೆಗಳು ಅಲುಗಾಡುತ್ತಿದ್ದು ಎಲ್ಲಿ ಜನರ ಮೇಲೆ ಬೀಳುತ್ತದೆ ಎಂಬ ಭಯದ ಭ್ರಾಂತಿಯಲ್ಲಿ ನಮ್ಮ ಗ್ರಾಮಸ್ಥರು ಬದುಕುತ್ತಿದ್ದೇವೆ. ಹಾಗಾಗಿ ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ಧಾವಿಸಿ ಪರಿಹಾರ ಮಾರ್ಗವನ್ನು ಹುಡುಕಿಕೊಡಬೇಕು ಎಂದು ಕೋರುತ್ತೇವೆ ಎಂದು ಮನವಿ ಮಾಡಿದ್ದಾರೆ. ಸರ್ ಹೇಳಿ ಸರ್. ಬಂದೇಪಲ್ಲಿ ಇದೆ. ಈ ಕೋರ್ಲಪರ್ತಿ ಪಂಚಾಯತ್ ಸೇರಿದೆ. ಚಿಂತಾಮಣಿ ತಾಲೂಕು ಚಿಲಕಲನೇರ್ಪು ಹೋಬಳಿ ಪಾಪ್ತೂರಿನಲ್ಲಿ ಪೋಸ್ಟ್. మేము కోర్లపర్తి గ్రామ పంచాయతీ నమ్మర. ఇది ఏట్లో ನಿಮ್ಮ ಹೆಸರು బీసీ రామచంద్రప్ప. ఇట్లా ఏట్లో ఛానల్ ఇంకా అవుతా ఉండే, చిన్న అవి ఇవి అవుతా ఉండే. ఒక 24-15 ముందర పెద్ద ఏట్లు ఎత్తేసినట్ల మనిషిలా ఉండే, గుండె కొట్టడు మంటుండే. అట్లా అయ్యి ఇప్పుడు రాత్రి 10:30 ఒకటే మంచి ఏటో, ఎవరికి నిద్ర పట్ల ఈ తప్ప ఇది లేపు సరిపోతుంది అంట అన్నారు. ఇట్లా చాలా దిగులు ఉంది సార్. మాకే ఏం చేయాలనేది మేము మాకు తెలుస్తాంలా. ఎట్లుండాలా, మేము బండ మీద ఉండే ఊరు, మా ఇండ్లు కడపక్క ఇండ్లు ఉండే ఇండ్లంతా అంత అభావంగా ఉన్నాయి. పాయాలు చాలా హైట్లే ఉన్నాయి. ఇట్లుంది మా బాధ సార్. ఇంకెవరైనా చెప్పండి ಸರ್. ನಮ್ಮದು ಬಂದೇನಹಳ್ಳಿ ಕೋರ್ಲಪರ್ತಿ ಪಂಚಾಯತ್ ಸೇರಿರೋದು. ಈ ಥರ ನಂಬರ್ ಹೇಳಿದ್ದಾರೆ, ಎಲ್ಲ ತಿಲಕನಲ್ಲಿ ಹೇಳಿದ್ದಾರೆ, ಎಲ್ಲ BCR ಅಂತ ಚಿಲಕಲನೇರ್ಪು ಹೋಬಳಿ ಸೇರಿರೋದು. ಈ ಥರ ಗುಡುಗು ಮಿಂಚು ಏನಿಲ್ಲ. ಒಂಥರ ಶಬ್ದ ಡುಮ್ ಡುಮ್ ಅಂತ 1-2 ತಿಂಗಳಿಂದ ಇದೇ ಶಬ್ದ ಬರ್ತಾ ಇತ್ತು ಚಿಕ್ಕದಾಗೆ. ಅಧಿಕಾರಿಗಳು ಯಾರಾದರೂ ಬಂದು ನೋಡಿದ್ದಾರೆ? ಯಾರು ಅಧಿಕಾರಿಗಳು ಬಂದು ಯಾರು ನೋಡಿ ಇಲ್ಲ. ಹೇಳಿದ್ದಾರೆ BCR ಅಂತ ನಂಬರ್ ಹೇಳಿ ತಿಳಿಸಿದ್ದಾರೆ. ತಿಳಿಸಿದ್ರು ಕೂಡ ಯಾರು ಎಷ್ಟೊತ್ತಿಗೆ ಯಾರು ಬಂದಿಲ್ಲ. ಬಂದು ಯಾರು ಊರು ತನಿಖೆ ಮಾಡಿಲ್ಲ. ಇಷ್ಟು ಅವರು ಬಂದು ಇದಕ್ಕೆ ಸಂಬಂಧಪಟ್ಟವರು ಯಾರು ಬಂದು ನೋಡಿಲ್ಲ. ಪೊಲೀಸರು ಬಂದು ಅವರು ನೋಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಬಂದಿಲ್ಲ ಇಷ್ಟೊತ್ತಿಗೆ. ಆ ಥರ ಹುಡುಗ ಮನೆಗಳಲ್ಲಿ ಪಾತ್ರೆಗಳೆಲ್ಲ ಬಿದ್ದೋಗ್ತಾ ಇವೆ. ಹೆಂಗಸರೆಲ್ಲ ಭಯ ಬೀಳ್ತಾ ಇದ್ದಾರೆ. ಅದರಿಂದ ತೊಂದರೆ ಆಗ್ತಾ ಇದ್ದಾರೆ ಸರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.